ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್, ಇವತ್ತು ಆ್ಯಕ್ಚುಲಾಗಿ 6 ಗಂಟೆಗೆ ಎದ್ದಿರೋದು. ಸೊ ಡೈಲಿ 6 ಗಂಟೆಗೆ ಎದ್ದೊಳ್ತಾ ಇರೋದು. ಸೊ ಇವತ್ತು ಗುರುವಾರ ರಾಯರ ಪೂಜೆ ಇದೆ, ಅದಕ್ಕೋಸ್ಕರ ರಾಯರ ಪೂಜೆ ಮಾಡೋಣ ಅಂತ ಡೈಲಿ ಮಾಡ್ತಾಯಿದ್ದೀನಿ. ಏನಕ್ಕೆ ಡೈಲಿ ಪೂಜೆ ಮಾಡ್ತಾಯಿದ್ದೀನಿ ಅಂತಂದರೆ, ಮನೆಗೆ ಕಾಯೆಲ್ಲ ತಂದು ಕಟ್ತಾರಲ್ಲ, ಸೊ ನಾವು ಅದೇ ರೀತಿ ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ, ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು 9 days ಪೂಜೆ ಮಾಡಿ ಅಂತ. ಸೊ ಡೈಲಿ 9 days ಪೂಜೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇವತ್ತು 3 days ಏನೋ ಆಗಿದೆ. ಸೊ ಇವತ್ತು ನಮ್ಮ ಮನೆ ಹತ್ರ ರೋಡು ಬೇರೆ ಇದು ಮಾಡ್ತಾಯಿದ್ದಾರೆ. ಅಕ್ಕನೂ ಬೆಳಗ್ಗೆ ಅಂದರು ಹೋಗೋದಾದರೆ ಹೋಗಿ ಮನೆ ಹತ್ರ ಅಂತ, ಬಟ್ ಪೂಜೆ ಮಾಡೋದಿದೆಯಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸೊ ಲಾಗ್ ಏನಕ್ಕಪ್ಪ ಇವಾಗ ಸ್ಟಾರ್ಟ್ ಮಾಡಿದೆ ಅಂದರೆ, ಜಶು ಇವತ್ತು 5:15 ಎದ್ದಿದ್ದು. ಸೊ ನೀವು ಗೈಸ್, ಇಲ್ಲಿ ರೋಡು ಇದಾಗಿರೋದ್ರಿಂದ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು, ಎವ್ರಿ ಹಾರನ್ ಮಾಡ್ತಾಯಿದ್ದಾರೆ, ಎವ್ರಿ ವೆಹಿಕಲ್ಸ್ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಾಂದ್ರೆ ಇಲ್ಲೇ ಬರ್ತಾಯಿದ್ದೀವಿ ಅವರು ಆ್ಯಕ್ಚುಲಾಗಿ. ಸೊ ಇವಾಗ ನೋಡಿದ್ರೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ನೈಟ್ ಅಲ್ಲಿ ಒಣಗಿದ್ರೆ ಸಾಕು. ನೈಟ್ ಒಣಗಿಲ್ಲ ಅಂದರೆ ನಾನು ನಮ್ಮ ಅಕ್ಕ ಮನೆಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಉಳ್ಕೋಬೇಕಾಗುತ್ತೆ. ಪ್ರದಿನೂ ಮನೆಗೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರದಿ ಇಲ್ಲ, ನಾನು ನಡ್ಕೊಂಡಾದ್ರು ಸರಿ ಬರ್ತೀನಿ, ನೀನು ಚಶ್ಮಾ ಇಬ್ಬರೇ ಇರ್ತೀರಾ ಅಂತ ಹೇಳಿದ್ದಾರೆ. ಸೊ ನೋಡುವಾಗ ಏನಾಗುತ್ತೆ ಹೇಗೆ ಅಂತ. ಸೊ ಎಲ್ಲ ರೆಡಿ ಮಾಡಿದ್ದೀನಿ, ಮನೆ ಒರೆಸಿದ್ದೀನಿ, ಎಲ್ಲ ಮಾಡಿದ್ದೀನಿ, ಏನು ಕೆಲಸ ಇಲ್ಲ. ಸೊ ಅದಕ್ಕೆ ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಮಾಡುವಾಗ ಹೇಗೆ ಅಂತ ವೀಡಿಯೋಸ್ ಹಾಕ್ತೀನಿ ಗೈಸ್. ಇವಾಗ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ, ಲೈಟಾಗಿ ಮ್ಯಾಗಿ ಸ್ನ್ಯಾಕ್ಸಿಗೆ. ಸೊ ಜಶುಮಗೆ ತರಕಾರಿ ವೆಜಿಟೇಬಲ್ ಸೂಪು ಹೆಂಗೆ ಮಾಡ್ಕೊಳ್ಳೋದು ಅಂತಂದರೆ, ನಾನು ಅಂಗಡಿಯಲ್ಲೇ ನೋಡಿ ತೊಗೊಬಂದಿದ್ದೆ ಸೂಪ್ದು ವೆಜಿಟೇಬಲ್ ಮಿಕ್ಸಡ್ ಸೂಪು. ಮತ್ತು ಇವತ್ತು ಫಸ್ಟ್ ಡೇ ಅಲ್ವಾ ಅಂದ್ಬಿಟ್ಟು ಕಾರ್ನ್ ಆ್ಯಂಡ್ ಟೊಮೊಟೊ ಸೂಪ್ ಎಲ್ಲ ಕೊಡ್ಬೋದು ಅಂತಂದರು. ಸೊ ಅದಕ್ಕೆ ಸೂಪ್ಸ್ನ ಸ್ಟಾರ್ಟ್ ಮಾಡಿಸೋಣ, ನೋಡೋಣ. ಅವಳೇನಾದ್ರು ಕುಡಿದ್ರೆ ಚೆನ್ನಾಗಿತ್ತು, ಕುಡಿದ್ಲು ಅಂತಂದರೆ ಅದನ್ನು ತೊಗೊಬಂದಿನ ಮೇಲೆ ಮಾಡಿಕೊಡೋಣ, ಸೂಪ್ಸ್ಗಳು ಕೊಡೋಣ ಅಂತ ಇದ್ದೀನಿ. ಸೊ ಇವತ್ತು ವೆಜ್ ಸೂಪು ಮಾಡ್ತಾಯಿರೋದು. ನಾನ್ ವೆಜ್ ನಾನೇನು ಮಾಡ್ತಾಯಿಲ್ಲ, ನಿಮ್ಗೆ ಹೇಳಿದಾಗೆ ಹಿಂದಿನ ಲಾಗಲ್ಲಿ ನೋಡಿರ್ತೀರ. ಸೊ ಈಗ ಮ್ಯಾಗಿ ಆ್ಯಂಡ್ ಸೂಪನ್ನ ನೋಡ್ಕೊಬನ್ನಿ. ಸೊ ಇವಾಗ ನಾನು ಚಶ್ಮಾಗೆ ಒಂದು ಕಡೆ ಸೂಪ್ ಮಾಡ್ಕೊತಾ ಇದ್ದೆ, ನನಗೆ ಮ್ಯಾಗಿ ಮಾಡ್ಕೊತಾ ಇದ್ದೆ. ನಂಗೆ ಆಲ್ರೆಡಿ ಮ್ಯಾಗಿ ರೆಡಿ ಇತ್ತು, ಯಾಕೆಂದರೆ ನಾನು ಮಧ್ಯಾಹ್ನದ ಕರೆಕ್ಟಾಗಿ ಊಟ ಮಾಡೋಲ್ಲ. ಸೊ ಅದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ಮಾಡ್ಕೊತಾ ಇರ್ತೀನಿ. ರೋಡ್ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಅಲ್ಲಿ ಮಿಷಿನ್ ಆನ್ ಮಾಡಿದ ತಕ್ಷಣ ಅಲ್ಲಿ ಆ ಪೈಪಲ್ಲಿ ಏನಿದೆ ಅಲ್ಲಿ ಸಿಮೆಂಟ್ ವಿತ್ ಆ ಥರ ಫುಲ್ಲು ಫ್ಲೋ ಆಗುತ್ತೆ. ಆವಾಗ ಅವರು ನೆಕ್ಸ್ಟು ಆಫ್ ಮಾಡಿಸ್ತಾರೆ. ಆಫ್ ಮಾಡಿಬಿಟ್ಟು ಅದನ್ನೆಲ್ಲ ಫುಲ್ಲು ಸ್ಪ್ರೆಡ್ ಮಾಡ್ತಾಯಿದ್ದಾರೆ ರೋಡಿಗೆ, ನೀವು ನೋಡ್ತಾ ಇರ್ಬೋದು. ಸೊ ಗೈಸ್, ಮುಂದೆ ಹೋಗಿ ತೋರಿಸ್ತೀನಿ ರೀ. ಈಗಿರೋ ರೋಡ್ನ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ, ಹಾಕ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕಷ್ಟ ಇರುತ್ತಲ್ವ. ಗುರುವಾರ ಆದ್ದರಿಂದ ಪೂಜೆ ಮಾಡಿದ್ದೀನಿ ನೋಡಿ. ತುಳಸಿ, ಯಾಕಂದರೆ ನಾನು ಬೆಳಗ್ಗೆ 6:30 ಹೋಗಿ ತಂದಿದ್ದು. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಆ್ಯಕ್ಚುಲಾಗಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಸೊ ಅದೇನಾಯ್ತಂದರೆ ಬೆಳಗ್ಗೆ ಮಾಡೋಕ್ಕಾಗಲ್ಲ, ಒರೆಸಿ ಎಲ್ಲ ರೆಡಿ ಮಾಡಿ ಇಷ್ಟೊತ್ತಾಯಿತು ಗೈಸ್ ಪೂಜೆ ಮಾಡೋದು. ಯಾಕೆ ಅಂತಂದರೆ ಅವಳು ಜಶು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಿಲ್ಲ, ಮಧ್ಯಾಹ್ನ ಮೇಲೆ ಅವಳು ಮಲ್ಕೊಂಡಿದ್ದು. ಮಧ್ಯಾಹ್ನ ಮಲ್ಕೊಂಡಾದ್ಮೇಲೆ ನಾನು ಮನೆಯೆಲ್ಲ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಬಟ್ ದೀಪ ಆ್ಯಕ್ಚುಲಾಗಿ 11:30 ಆಗೋಯ್ತು, ಹಚ್ಚೋದಕ್ಕಾಗಲಿ. ಯಾಕೋ ನಾನು ಸಂಜೆ ಅಥವಾ ಬೆಳಗ್ಗೆ ಜಾವ ಅಷ್ಟೇ ನಾನು ಮಾಡೋದು. ಸೊ ಆದರೆ ಏನು ಮಾಡೋದು ಅಂದ್ಬಿಟ್ಟು ಅದಕ್ಕೋಸ್ಕರನೇ ಸಂಜೆ ಇದು ಮಾಡಿದೆ. ಸೊ ಇವಾಗ ಅವಳನ್ನ ಎತ್ಕೊಬೇಕು, ಹಾಲು ಕಾಯಿಸಿಟ್ಬಿಡೋಣ, ಹಾಲು ಕಾಯಿಸ್ಕೊಳ್ಳೋಣ, ಕಾಫಿಗೆ ಕಾಯಿಸ್ತಿದ್ದೀನಿ, ಅದಕ್ಕೆ ಅವಳು ಹೇಳ್ತಾವಳೆ. ಸೊ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ನಮಗೆ ರೋಡ್ ಕಂಪ್ಲೀಟಾಗಿ ಹಾಕಿದ್ದಾರೆ ಇವಾಗ ನಮ್ಮ ಮನೆ ಹತ್ರ. ಎಲ್ಲೂ ಈಚೆನೂ ಹೋಗೋಕ್ಕಾಗಲ್ಲ. ಒಂದು ಪ್ರಾಬ್ಲಮ್ ಏನಂದರೆ, ನಾನು ಇವಾಗ ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ, ಸುಮ್ಮನೆ ಹೇಳೋದು ಗೈಸ್. ನೋಡಿ ಇಲ್ಲಿ ಸುಮ್ಮನೆ ಹೇಳ್ತಾಳೆ ಗೈಸ್ ಇವಳು. ಯಾಕಂದರೆ ಈಗ ಒಂದು ಸ್ವಲ್ಪ ಅದಕ್ಕೋಸ್ಕರ. ಸೊ ಏನು ಬೇಕಮ್ಮ, ಅದಕ್ಕೆ ಸರಿ ಅಂದ್ಬಿಟ್ಟು ಇವತ್ತು ನಾನು ಅಕ್ಕನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ. ಇಲ್ಲ, ನಾಳೆ ಸಂಜೆ ಹಂಗೆ ಹೋಗ್ತೀನಿ. ಸಂಜೆ ಹಂಗೆ ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಸೊ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ನನಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ.